ಹಾಯ್ ಎಲ್ರಿಗೂ ಬೆಳಗಿನ ಜಾವದ ಶುಭೋದಯಗಳು ಹಾಗೂ ವೆಲ್ಕಮ್ ಟು ಮೈ ವ್ಲಾಗ್ 5th ಡೇ. ನಂದು ಇವತ್ತು 5ನೇ ದಿನದ ವ್ಲಾಗು. ಬೆಳಗ್ಗೆ ಎದ್ದು ದೇವ್ರ ಮುಖ ನೋಡಿ ಹೊರಗಡೆ ಬಂದೆ. ಇಲ್ಲಿ ನಮ್ಮ ಉತ್ತಮ ಮಾಡ್ತಾ ಇರೋ ಕೆಲಸ ನೋಡಿ ನನಗೆ ಒಂಥರ ಖುಷಿ ಆಯಿತು. ನೋಡಿ, ಚಿಕ್ಕ ಮಕ್ಕಳು ತನ್ನ ತಾಯಿ ಏನೇ ಕೆಲಸ ಮಾಡ್ತಾಯಿದ್ರು ಅದನ್ನ ನೋಡಿಕೊಂಡು ತಾನು ಮಾಡಬೇಕು ಅಂತ ಅಂದ್ಬಿಟ್ಟು ಈ ವಯಸ್ಸಿಗೆ, ಅದರಲ್ಲೂ ಹೆಣ್ಣು ಮಕ್ಕಳುಗಳು ನೋಡಿ, ಈ ಚಿಕ್ಕ ವಯಸ್ಸಿಗೆ ತಾಯಿ ಪಾತ್ರೆ ಬೆಳಗ್ತಿದ್ದದ್ದು ನೋಡ್ಬಿಟ್ಟು ಯಾವುದೋ ಒಂದು ಪಾತ್ರೆ ಇಟ್ಕೊಂಡು ಬಂದ್ಬಿಟ್ಟು ನಮ್ಮ ಅಮ್ಮನಿಗೆ ಹೆಲ್ಪ್ ಮಾಡಬೇಕು ಅಂತನೋ ಇಲ್ಲ ನಾನು ಆ ಕೆಲಸ ಮಾಡಬೇಕು ಅಂತನೋ ಎಷ್ಟು ಚೆನ್ನಾಗಿ ಪಾತ್ರೆ ತೊಳಿತಾವಳೆ. ಅದ್ರ ಜೊತೆಗೆ ಅವ್ರ ಅಣ್ಣರಿಗೆ ಏನೋ ಬುದ್ಧಿವಾದ ಹೇಳ್ತಾರೋ ಹಂಗೆ ಅವಳೆ. ಬನ್ನಿ ಅದೇನು ಕೇಳೋಣ ಹತ್ರ ಹೋಗಿ. ಇಲ್ಲೇ ನಮ್ಮ ಮನೆ ಪಕ್ಕದಲ್ಲಿ ಕಾಲೇಜ್ ಐತೆ. ಅಲ್ಲಿ ಅವ್ರ ಅಣ್ಣವರು ಆಟ ಆಡೋಕೆ ಹೋಗಿದಾಗ ಯಾವ ಬಂದೈತೆ ಅಂತ ಹೇಳ್ಬಿಟ್ಟು ಯಾರೋ ಎದುರಿಸಿರೋಂಗೆ ಅವರೇ. ಅದಕ್ಕೇ ಬಂದು ಕಾಲೇಜ್ ಹತ್ರಕ್ಕೆ ಹೋಗ್ಬಿಡಿ ನೀವೆಲ್ಲ, ಅಲ್ಲಿ ಯಾವ ಐತೆ ಅಲ್ಲಿ ಅಂತ ಹೇಳ್ತಾವಳೆ. ನೋಡಿ, ಈ ವಯಸ್ಸಿಗೆ ಎಷ್ಟು ಬುದ್ಧಿ ಐತೆ ಇವಳಿಗೆ ಅಂತ. ಅದಕ್ಕೆ ಇವಳಂದ್ರೆ ನಂಗೆ ತುಂಬ ಇಷ್ಟ ಆಗೋದು. ಇದೇ ಟೈಮ್ಗೆ ಅಮ್ಮ ಬಿಸಿನೀರು ಕೊಟ್ಟರು. ಬಿಸಿನೀರನ್ನ ಕುಡಿದ್ಬಿಟ್ಟು ಸ್ನಾನಕ್ಕೆ ಹೋಗೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಆದರೆ ಮೋಡ ಮುಚ್ಕೊಂಡು ನೀರು ಕಾದೈತೋ ಇಲ್ವೋ. ಸೋಲಾರ್ ಬೇರೆ ಬಿಸಿಲು ಇಲ್ದಿರೋದಕ್ಕೂ ಸೋಲಾರಲ್ಲಿ ಬಿಸಿನೀರು ಬರೋದಿಲ್ಲ. ಈ ತಣ್ಣೀರನ್ನು ನಮ್ಗೆ ಸ್ನಾನ ಮಾಡೋಕ್ಕಾಗೋದಿಲ್ಲ. ಈ ಸೋಲಾರ್ ಹಾಕ್ಸಿರೋ ಕಥೆ ಎಲ್ಲ ನಮಗೆ ಹೆಂಗೋ ತಣ್ಣೀರಲ್ಲೇ ಸ್ನಾನ ಮುಗಿಸಿ ಪೂಜೆ ಮುಗಿಸಿ ರೆಡಿಯಾಗಿ ಹೊಟ್ಟೆ ಹಸಿತಾಯಿತು. ನಾಷ್ಟ ಮಾಡೋಣ ಅಂತ ಅಂದ್ಬಿಟ್ಟು ಅಮ್ಮನ ನಾಷ್ಟ ಕೇಳಿದೆ. ನೋಡಿದ್ರೆ ನಮ್ಮಮ್ಮ ಆವಾಗ ರೆಡಿ ಮಾಡ್ತಾಯಿದ್ರು. ಇನ್ನು ಮಾಡೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಗತ್ತೆ ಅಂತ ಅಂದ್ಬಿಟ್ಟು ನಾನು ಸೀದಾ ಅಂಗಡಿ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಅಂಗಡಿ ಕಡೆ ಹೊರಟೆ. ಅಂಗಡಿ ಹತ್ರ ಬಂದು ಸ್ವಲ್ಪ ಹೊತ್ತಾದಮೇಲೆ ಅಮ್ಮ ನಾಷ್ಟ ರೆಡಿ ಆಗೈತೆ ಬಾ ಅಂತ ಅಂದ್ಬಿಟ್ಟು ಕರೆದ್ರು. ನಾನು ಬಂದು ನಾಷ್ಟ ಕೊಂಡು ಅಂಗಡಿಗೆ ಸಾಮಾನು ತರೋಣ ಅಂದ್ಬಿಟ್ಟು ಹೊರಗಡೆ ಬಂದೆ. ಅಂಗಡಿ ಲೀಸ್ಟ್ ಇಲ್ಲೇ ಬರ್ಕೊಬಿಡಮ್ಮ. ಏನೇ ಚೆನ್ನಾಗದ? ಏನು ತಿಂತಾಯಿದ್ದಿ? ಪುಳಿಯೋಗರೆನೇ ಅದು? ಚಿತ್ರಾನ್ನ ತಿಂತಾಯಿದ್ದು ಪುಳಿಯೋಗರೆ ಅಂತ ಹೇಳ್ತೀಯಲ್ಲ, ಹೇಳು. ತೋರಿಸ್ಲಿ. ಏನಿಲ್ಲ, ಅಂಗಡಿಲಿ ಬಂದು ಅಂಗಡಿಗೆ ಬೇಕಾಗಿರುವಂಥ ದಿನಸಿ ಐಟಮ್ಗಳನ್ನು ಲೀಸ್ಟ್ ಮಾಡಿಕೊಂಡು ಎಲ್ಲ ಕರೆಕ್ಟಾಗಿದೆಯಾ ಮಾಡ್ಕೊಂಡಿರೋದು ಅಂತ ಒಂದು ಸ್ವಲ್ಪ ಚೆಕ್ ಮಾಡಿಕೊಂಡು ನಾನು ಸೀದಾ ಹೊರಟಿದ್ದು ಮದ್ದೂರಿಗೆ. ಆದರೆ ಸ್ವಾಮಿ, ಇದರಲ್ಲಿ ಯಾವ್ಯಾವ ಐಟಮ್ ಅವೇ ಇರೋಕ್ಕೆಲ್ಲಕ್ಕೂ ಬಿಲ್ ಹಾಕಿ ಪಟ್ಟಂತ ಬೇಗ ಬೇಗ ಬಿಲ್ ಮಾಡಿ ಐಟಮ್ ಕಟ್ಟಿರಿ ಅಂತ ಹೇಳ್ಬಿಟ್ಟು ನಾನು ಸೀದಾ ಹೊರಟಿದ್ದು ಪೇಟೆ ಬೀದಿ ಒಳಗಡೆ. ಯಾಕೆ ಅಂದರೆ ನನ್ನ ಅಂಗಡಿಗೆ ನೆಕ್ಸ್ಟ್ ಬೇಕಾಗಿರೋ ಐಟಮ್ಗಳು ಸಿಗೋದು ಪೇಟೆ ಬೀದಿ ಒಳಗೇನೆ. ಅದಕ್ಕೋಸ್ಕರ ನಾನು ಪೇಟೆ ಬೀದಿಗೆ ಹೊರಟೆ. ಮತ್ತು ಪೇಟೆ ಬೀದಿಲಿ ಇಲ್ಲೊಂದು ಅಂಗಡಿಗೆ ಬಂದು ನನಗೆ ಬೇಕಾಗಿರೋ ಐಟಮ್ಗಳನ್ನೆಲ್ಲ ತಗೊಂಡು ದುಡ್ಡು ಕೊಟ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಅಂಗಡಿಗೆ ಬಂದೆ. ನಾನು ಅಂಗಡಿಗೆ ಬಂದಾಗೆಲ್ಲ ಇರೋದಲ್ಲ ನಾನು ಏನವ ಐಟಮ್ಗಳು ಬಂದವ. ಇಲ್ಲಿ ನನಗೆ ಬೇಕಾದ ಐಟಮ್ಗಳೆಲ್ಲ ತಗೊಂಡು ಬಿಲ್ ಕೊಟ್ಬಿಟ್ಟು ಸೀದಾ ಹೊರಟೆ. ನಾನು ಎಲ್ಲ ಐಟಮ್ ತೊಗೊಂಡು ವಾಪಸ್ ದಿನಸಿ ಅಂಗಡಿಗೆ ಹೋಗ್ಬೇಕು ಅನ್ನೋ ಟೈಮ್ಗೆ ನಾನು ಮಚ್ಚ ಫೋನ್ ಮಾಡ್ದೆ. ಮಚ್ಚ ಮಂಡ್ಯಾಗೆ ಹೋಗ್ಬೇಕು ಬಾ ಅಂತ. ಮಂಡ್ಯಕ್ಕೆ ಏನಕ್ಕಪ್ಪ ಅಂತಂದರೆ ನನ್ನ ಮಚ್ಚಂದು ಗಾಡಿ ಡೆಲಿವರಿ ಆದ ಮಾರನೇ ದಿನಕ್ಕೇ ಅವರ ಮಿಸ್ಸಸ್ಗೂ ಡೆಲಿವರಿ ಆಯಿತು. ಅದು ಗಂಡು ಪಾಪು ಆಯಿತು. ಅದನ್ನು 2 ದಿವಸದಿಂದ ನೋಡೋಕ್ಕೆ ಯಾರಿಗೂ ಅಲೋ ಮಾಡಿರಲಿಲ್ಲ. ಬಟ್ ಇವತ್ತು ಹೋಗೋಕ್ಕೆ ಟೈಮಿಂಗ್ಸ್ ಕೊಟ್ಟಿದ್ದಾರಂತೆ ಭೇಟಿ ಮಾಡೋಕ್ಕೆ. ಹಂಗಾಗಿ ಹೋಗೋಣ ಬಾ ಅಂತ ಅಂದ್ಬಿಟ್ಟು ಕರೆದ. ನಾನು ಸೀದಾ ಅಲ್ಲಿಂದ ಡೈರೆಕ್ಟ್ ಮನೆಗೆ ಬಂದ್ಬಿಟ್ಟೆ. ನಾನು ಬರೋದ್ರೊಳಗೆ ಮಚ್ಚ ಆಲ್ರೆಡಿ ಬಂದು ಕೂತವನೆ. 2 ತಿಂಗಳಲ್ಲಿ 2 ಡೆಲಿವರಿ ಮಾಡಿದಂಥ ಭೂಪ ನೀನು. ಸಭ್ಯಸ್ಥ. ನಾವು ಸೀದಾ ಮಂಡ್ಯಕ್ಕೆ ಹೊರಟು. ಲಾಕ್ ತೆಗಿಯೋ. ಏನೋ ಎಲ್ಲ ತಗೋ 30 ರೂಪಾಯಿ ನಾರ ಹಾಕ್ಬಿಟ್ಟು 30 ರೂಪಾಯಿ ನಾರ ಹಾಕ್ಬಿಟ್ಟು 500 ರೂಪಾಯಿ ನಾರ ಹೊಡೆದ್ಬಿಟ್ಟಲ್ಲ ಹೇಳು ದೇವಸ್ಥಾನಗಳಲ್ಲಿ. ಎ ಸಿ ಇಲ್ಲ ಇದ್ರಲ್ಲಿ. ನೀನು ಹೊಂಟೋದೀಯ ಗ್ಲಾಸಿಂದ ಹಚ್ಕೆ ಹಿಂದೆ ಕುತ್ಕೋ ಹರಿಕೊಂಡು. ಪರವಾಗಿಲ್ಲ, ಡ್ರೈವಿಂಗ್ ಹೇಳ್ಕೊಡೋದಕ್ಕೂ ಸಾರ್ಥಕ ಆಯಿತು ಬಿಡು. ನಾವಿವಾಗ ಹೋಯ್ತಾ ಇರೋದು ಎಲ್ಲಿಗೆ ಅಂತಂದರೆ
ನಿಮಗೆ ಇವ್ನ ಗಾಡಿ ಡೆಲಿವರಿ ತಗೋಬೇಕಾದಾಗಲೇ ಒಂದು ಮಾತು ಹೇಳಿದೆ. ಎಷ್ಟು ತಿಂಗಳು ನಿನಗೆ? 9 ತಿಂಗಳು. ಮಚ್ಚ ಏನೋ 9 ತಿಂಗಳಿಗೆ 2 ಡೆಲಿವರಿ ನಿಂದು. ಬಾ ಈಗ ಫಸ್ಟು ಗಾಡಿ ಡೆಲಿವರಿ ಆಯಿತು. ಈಗ ಅವನು ಹೋಯ್ತಾ ಇರೋದು ಯಾವತ್ತು ಡೆಲಿವರಿ ಆಗಿದ್ದು? ನೆನೆ ದಿನ ಮೊನ್ನೆನಾ? ನಾನು ಮಾಡೋ ದಿನಕ್ಕೇನೆ ಗಾಡಿ ಡೆಲಿವರಿ ತಗೊಂಡು ಬಂದು ಮಾಡನೇ ದಿನಕ್ಕೇನೆ ನನ್ನ ತಂಗಿಗೂ ಡೆಲಿವರಿ ಆಗೈತೆ. ಅದನ್ನು ಇವತ್ತು ಆದರೆ ನೋಡೋಕ್ಕೆ ಇವತ್ತು ಹೋಗ್ತಾ ಇದ್ದೀವಿ ನಾವು. ಇದೇ ಗಾಡೀಲಿ ಹೋಗ್ತಾ ಇದ್ದೀವಿ. ಹೇಳ್ಬಾರ್ದು ಅಂದ್ರೆ ಏನು ಮಚ್ಚ? ನನ್ನ ತಂಗಿ ಮಗು ಆಗಿರೋದನ್ನ ಹೇಳ್ಬಾರ್ದೇನೋ? ಅದರೊಳಗೆ ಗಂಡು ಮಗು ಎತ್ತವಳೆ ನನ್ನ ತಂಗಿ. ಹಾಂ, ನಿನ್ನ ಒಬ್ಬ ಹೆಮ್ಮೆಯ ಫಾದರಾಗಿ ಮಾಡವಳೆ ನಿನ್ನ. ಹಾಂ, ಇವೆಲ್ಲನೂ ಹೇಳ್ಕೊಬೇಕು ನಾವು, ಖುಷಿ. ಓಕೆ, ನಾವೀಗ ಸೀದಾ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಬಾಣ್ತಿನ ತೋರಿಸ್ತೀನಿ ನಿಮಗೂ. ಹಾಸ್ಪಿಟ್ಲಿಗೆ ಬಂದಿದ್ದೆ. ಗಾಡಿನ ಪಾರ್ಕಿಂಗ್ ಹಾಕಿ ನಾವು ಹೋಗಿದ್ದು ಹೆರಿಗೆ ವಾರ್ಡ್ಗೆ. ಇವಾಗ ಟೈಮಿಂಗ್ಸು ಫ್ರೀ ಇರೋದ್ರಿಂದ, ವಿಸಿಟರ್ಸ್ಗೆ ಅಲೌ ಮಾಡ್ತಾ ಇರೋದ್ರಿಂದ ಎಲ್ಲರೂ ಇವಾಗ ಜಾಸ್ತಿ ಜನ ವಿಸಿಟರ್ಸ್ಗಳು ಬರ್ತಾರೆ. ಅದೇ ಲಿಸ್ಟಲ್ಲಿ ನಾವು ಕೂಡ ಆ ಟೈಮಿಂಗ್ಸಲ್ಲೇ ಒಳಗಡೆ ಹೋಗಿದ್ದು. ನಮ್ಗೆ ಇನ್ನೂ ಅರ್ಧ ಗಂಟೆ ಟೈಮ್ ಐತೆ ಅಂತ ಹೇಳ್ಬಿಟ್ಟು ಆದಷ್ಟು ಬೇಗ ಹೋಗೋಣ ಅಂತ ಹೋದ್ವಿ. ನಾವು ಒಳಗಡೆ ಹೋದ ತಕ್ಷಣ ನನ್ನನ್ನು ನೋಡಂತೂ ನನ್ನ ತಂಗಿ ಏನಂದ್ಲು ಅಂತ ನಾವು ಒಳಗಡೆ ಬಂದು ಮಗ ಬಾಣ್ತಿನ ನೋಡಿಕೊಂಡು ಖುಷಿಯಿಂದ ಮಾತಾಡ್ಸ್ಕೊಂಡಿದ್ದಾಗ ಒಂದು ಸ್ವಲ್ಪ ಬೇಜಾರಾಯ್ತು. ಯಾಕೆ ಅಂದರೆ ನನ್ನ ತಂಗಿ ಇದ್ದಿದ್ದು ಬೆಡ್ ಪಕ್ಕದಲ್ಲೇ ಇನ್ನೊಬ್ಬ ಪ್ರೆಗ್ನೆಂಟ್ ಇದ್ದರು. ಅವ್ರಿಗೆ ಡೆಲಿವರಿ ಆಗೋಕ್ಕಿಂತ ಮುಂಚೆನೇ ಹೊಟ್ಟೆ ಒಳಗಡೆ ಪಾಪ ಸುತ್ತೋಗ್ಬಿಟ್ಟಿತ್ತಂತೆ. ಅದನ್ನು ನೋಡಿ ಅವ್ರು ಹೇಳ್ತಾ ಇರೋದನ್ನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ನನ್ನ ಮಚ್ಚ ಮಗನ ಜೊತೆ ಆಟ ಆಡ್ತಾ ಇದ್ದ. ಸರಿ ನೀನು ಆಡ್ತಾರಪ್ಪ ಅಂತ ಅಂದ್ಬಿಟ್ಟು ನಾನು ಬೇರೆ ವಾರ್ಡ್ಗೆ ಹೋದೆ. ಯಾಕೆ ಅಂತಂದರೆ ಅಲ್ಲಿ ನಮ್ಮ ಏರಿಯಾದಲ್ಲೇ ನನ್ನ ಫ್ರೆಂಡ್ ಇನ್ನೊಬ್ಬರು ಅವ್ರಿಗೂ ಡೆಲಿವರಿ ಆಗಿತ್ತು. ಅವ್ರದ್ದು ಪಾಪ ನೋಡ್ಕೊಬರೋಣ ಅಂದ್ಬಿಟ್ಟು ನಾನು ನೆಕ್ಸ್ಟ್ ಇನ್ನೊಂದು ವಾರ್ಡ್ಗೆ ಹೋದೆ. ಅಲ್ಲೇ ಪಕ್ಕದ ವಾರ್ಡಲ್ಲೇ ಇದ್ದ ನನ್ನ ಫ್ರೆಂಡ್ ಅವ್ರ ಪಾಪನ್ನು ನೋಡಿಕೊಂಡು ಅಲ್ಲಿಂದ ಸೀದಾ ನಾವು ಹೊರಟಿದ್ದೆ RTO ಆಫೀಸ್ಗೆ. ನನ್ನ ಮಚ್ಚ ತಗೊಂಡಿದ್ದು ಹೊಸ ಟಾಟಾ AC. ಇದು ರಿಜಿಸ್ಟ್ರೇಷನ್ನು ಮತ್ತು ನಂಬರ್ ಬಂದಿತ್ತು ಅಂತ ಹೇಳ್ಬಿಟ್ಟು ಬರೀ ಹೇಳಿದರು. ಹಂಗಾಗಿ ನಾವು ಅಲ್ಲಿಗೆ RTO ಹತ್ರ ಹೋಗ್ದು. RTO ಹತ್ರ ಗಾಡಿ ಹಾಕ್ಬಿಟ್ಟು ಶೋರೂಮ್ ಅವ್ರು ಬರೋವರೆಗೂ ಅಲ್ಲೇ RTO ಆಫೀಸ್ ಮುಂದೆನೇ ಕಾಯ್ತಾ ಇದ್ದೋ. ಅಷ್ಟರಲ್ಲಿ ಶೋರೂಮ್ ಅವರು ಬಂದರು. ಶೋರೂಮ್ ಅವರು ಬಂದು RTO ರೂಲ್ಸ್ ಪ್ರಕಾರ ಏನೇನು ಮಾಡಬೇಕಾಗಿತ್ತು ಕೆಲಸಗಳು ಎಲ್ಲ ಮಾಡಿಬಿಟ್ಟು ಗಾಡಿಗೆ ಬಂದಿದ್ದ ನಂಬರು, ಸ್ಟೇಷನ್ದು ಬಿಲ್ ಎಲ್ಲನೂ ಕೊಟ್ಟು ಫಾಸ್ಟಾಗೆಲ್ಲನೂ ಗಾಡಿಗೆ ಅವರೇನೆ ಅಂಟಿಸ್ಬಿಟ್ಟು RTO ಪಾಸಿಂಗ್ಗೆ ಯಾವ ಥರ ಸ್ಟಿಕ್ಕರ್ ಬೇಕು ಅದನ್ನೆಲ್ಲನೂ ಸ್ಟಿಕ್ಕರ್ ಮಾಡಿದ್ರು. ಮಾಡಾದಮೇಲೆ ನೆಕ್ಸ್ಟು ಗಾಡಿನ ತೊಗೊಂಡು ಹೋಗ್ಬಿಟ್ಟು RTO ಒಳಗಡೆ RTO ಆಫೀಸರ್ ಎದುರುಗಡೆ ಗಾಡಿನ ನಿಲ್ಲಿಸಿದ್ವಿ. ಅವ್ರ ಕಡೆಯಿಂದ ಅದನ್ನು ಪಾಸ್ ಮಾಡಿಸ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಸೀದಾ ಹೊರಟು ಅಲ್ಲಿಂದ ನಾವು ಸೀದಾ ಬಂದಿದ್ದೆ ಡೈರೆಕ್ಟ್ ಮದ್ದೂರು. ನಾನು ಬೆಳಗ್ಗೆ ಐಟಮ್ ಲಿಸ್ಟ್ಗಳೆಲ್ಲ ಕೊಟ್ಬಿಟ್ಟು ಬೇಗ ಬಿಲ್ ಹಾಕಿ ಪ್ಯಾಕ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಮಂಡ್ಯ ಹೋಗ್ಬಿಟ್ಟಿದ್ದೆ. ನಾವು ಬರೋಷ್ಟರಲ್ಲಿ ಇವರೆಲ್ಲ ಐಟಮ್ಗಳೆಲ್ಲ ಕಟ್ಟಿ ಪ್ಯಾಕ್ ಮಾಡಿ ರೆಡಿ ಇಟ್ಟಿದ್ರು. ನಾನೆಲ್ಲ ಐಟಮ್ಗಳನ್ನು ಒಂದೊಂದೇ ತೊಗೊಬಂದು ಟಾಟಾ ACಗೆ ಲೋಡ್ ಮಾಡಿಕೊಂಡು ಅಲ್ಲಿಂದ ಸೀದಾ ಮನೆಗೆ ಹೊರಟೆ. ಬರೋ ದಾರಿನಲ್ಲಿ ನನ್ನ ತಂಗಿ ಫೋನ್ ಮಾಡಿದ್ಲು, ಇವತ್ತೇ ಡಿಸ್ಚಾರ್ಜ್ ಮಾಡ್ತಾರಂತೆ ಬನ್ನಿ ಕರ್ಕೊಂಡೋಗಿ ಅಂತ. ನಾನು ಬೇಗ ಗಾಡಿಯಲ್ಲಿದ್ದು ಐಟಮ್ಗಳೆಲ್ಲ ತೆಗೆದು ಮನೆ ಒಳಗಡೆ ಜೋಡಿಸಾದ್ಮೇಲೆ ನನ್ನ ಮಚ್ಚನ್ನ ನೀನು ಹೋಗು ಬೇಗ ಅಂತ ಅಂದ್ಬಿಟ್ಟು ಅವನು ವಾಪಸ್ ಕಳಿಸ್ಕೊಟ್ಬಿಟ್ಟು ನಾನು ತಂದಿದ್ದು ಐಟಮ್ ಬಿಲ್ಲೆಲ್ಲ ಸರಿಯಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಅಂಗಡಿ ಹತ್ರ ಬಂದು ಕೂತ್ಕೊಂಡೆ. ಇದಾಗಿತ್ತು ಇವತ್ತಿನ ಬ್ಲಾಗ್. ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಫಾಲೋ ಮಾಡಿ, ಲೈಕ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗುವ. ಅಲ್ಲಿವರೆಗೂ ಬಾಯ್.